ಸೊ ಈ ಚಿತ್ರದಲ್ಲಿ ಕತೆ ಹೇಗಿದೆ, ನಾಯಕನ ಪಾತ್ರ ಹೇಗಿದೆ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಚಿತ್ರತಂಡದವರಿಂದನೇ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮುಂಚೆ ಈ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮಾಧ್ಯಮದ ಮಿತ್ರರಿಗೆ, ಹಾಗೆ ಡಿಜಿಟಲ್ ಮಾಧ್ಯಮದವರಿಗೆ, ಚಿತ್ರತಂಡದವರಿಗೆ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ದೀರಾ ಸಪೋರ್ಟ್ ಮಾಡೋದಕ್ಕೆ ಅಂತ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಮಾ ಹರೀಶ್ ಸರ್ ಆಗಮಿಸಿದ್ದಾರೆ, TC ವೆಂಕಟೇಶ್ ಸರ್ ಆಗಮಿಸಿದ್ದಾರೆ, ಹಾಗೆ ಶಿವಶಂಕರಪ್ಪ ಸರ್ ಆಗಮಿಸಿದ್ದಾರೆ. ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸರ್. ಈ ಚಿತ್ರದ ಟ್ರೈಲರ್ ಮತ್ತೆ ಹಾಡುಗಳ ಬಿಡುಗಡೆ ಮಾಡೋದಕ್ಕೆ ಮುಂಚೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ನಮ್ಮ ಅತಿಥಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಬಾಮಾ ಹರೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವೆಂಕಟೇಶ್ ಸರ್, ಶಿವಶಂಕರಪ್ಪ ಸರ್ ದಯವಿಟ್ಟು ಜೊತೆಯಾಗಬೇಕು. ನರಸಿಂಹ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹಾಗೆ ಚಿತ್ರದ ನಿರ್ಮಾಪಕರು ಆರ್ಯನ್ ವೆಂಕಟೇಶ್ ಅವರು ಹಾಗೆ ನಿರ್ದೇಶಕರು ಜಾಯಿನ್ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಚಿಕ್ಕು ಸರ್. ಇಲ್ಲಿ ಸೂಚನಾತ್ಮಕವಾಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ, ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಇಲ್ಲಿ ಸಾಂಗ್ ನ ಪ್ಲೇ ಮಾಡ್ತಾ ಇಲ್ಲ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಎಲ್ರಿಗೂ. ನಮಸ್ಕಾರ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾವು ಇಂತಿ ನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಥಿಯೇಟರ್ ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡಲಿಲ್ವೋ ಗೊತ್ತಾಗಲಿಲ್ಲ. ಕೋವಿಡ್ ಬಂದ್ಬಿಡ್ತು. ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ OTT ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಇದಾಗಲಿಲ್ಲ. ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು. ಸರಿ ಹೋಗ್ಬಿಟ್ಟು ಕೊಟ್ವಿ, ಅವ್ರಿಗೆ ಒಂದು ಅಮೌಂಟು ಕೊಟ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು. ಅವ್ರು ಫುಲ್ ಖುಷಿ ಆಗಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೆಂಗಾರು ಕೊಟ್ಬಿಟ್ಟಿದ್ದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ. ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು. ಒಂದೇ ತಿಂಗಳಲ್ಲಿ ಒಂದು 4 ಮಿಲಿಯನ್ ಹೋಗ್ಬಿಡ್ತು. ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು, ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೆ ಒಂದು ಇದು ಕೊಟ್ಬಿಡ್ತು. ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಫೋನ್ ಮಾಡ್ದೆ ನನಗೆ, ಈ ಥರ ಆಯಿತು ಸರ್ ಅಂತ. ಸರಿ ಅಂದ್ಬಿಟ್ಟು ಒಂದು 3-4 ಇಯರ್ಸ್ ಹಂಗೆ ಬಿಟ್ಬಿಟ್ವಿ. ಆಮೇಲೆ ತಿರ್ಗಿ ಕಾಲ್ ಮಾಡ್ದೆ ನನಗೆ ವೆಂಕಟು. ಮಾಡಿಬಿಟ್ಟು ಸರಿ ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ, ಬೇಡ ಕಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ, ಈಗ ಬಂದಿರೋ ದುಡ್ಡು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ. ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ. ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಓಕೆ ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳ್ದ. ನಿನ್ನ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್, ಅಷ್ಟು ತುಂಬ ಖುಷಿ ಆಯಿತು. ಯಾವುದೇ ಥರ ಒಂದು ಟೆಕ್ನಿಷಿಯನ್ಗಾಗಲಿ ಆರ್ಟಿಸ್ಟ್ಗೆ ಆಗಲಿ ಒಂದು ಯಾರು ಕೂಡ ಒಂದು ಬಗ್ಗೆ ಮಾತಾಡಲಿಲ್ಲ, ಪೇಮೆಂಟ್ ಆಗಲಿ ಯಾವುದೇ ಆಗಲಿ. ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ಟ. ನನಗೂ ಈಸಿ ಆಯಿತು ಈಗ ಮಾಡೋಕ್ಕೆ. ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈ ನೇಮ್ ಇಸ್ KD ಅಂತ ಹೇಳಿದಾಗ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದುಡ್ಡು ಬೇಕಾಗಿರುತ್ತೆ. ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲೂ ಆಗಲ್ಲ. ಅವ್ನಿಗೆ ಈಗ MLA ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು, ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ನನ್ನ ಹತ್ರ ಬನ್ರಪ್ಪ ಅಂತ. ಸೊ ಆ ಹುಡುಗ ಚಿಕ್ಕ ಹುಡುಗ ಇದ್ದಾನೆ, ಏನು ಮಾಡ್ತಾನೆ ಅದನ್ನು ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ, ನೀವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ, ಅದು ಎಲೆಕ್ಷನಲ್ಲಿ ಹೇಳಿದ್ಗೆಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಒತ್ತು ಕಳಿಸ್ಬಿಡ್ತಾನೆ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಮಾಡಿದ್ರೆ ದುಡ್ಡು ಮಾಡಲೇಬೇಕು, ಆದರೆ MLA ಆಗಲೇಬೇಕು ಅಂತ ಹೇಳ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಅವ್ನು MLA ಆಗೋಕ್ಕೆ ಅಥವಾ ಯಾವ ಥರ ಲೀಡರ್ಶಿಪ್ಪಿಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕತೆ. ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ. ಸೊ ಈ ಸಿನಿಮಾ ಇಷ್ಟು. KD ಅಂದರೆ ಒಂದು ಇನ್ಷಿಯಲ್ ಸರ್, ಅದೇ ಕನಕನಹಳ್ಳಿ ದಾಸೇಗೌಡನ ಮಗ ಅಂತ. ಕನಕನಹಳ್ಳಿ ದಾಸೇಗೌಡನ ಮಗ ಆರ್ಯ ಅಂತ.
ಸರ್ ಅದು ಗೊತ್ತಿಲ್ಲ, ಬರ್ತಾ ಇದೆ ಸರ್, ಬಟ್ ನಮ್ದು ಅದಕ್ಕೆ ಬೇಕಾಗಿತ್ತು ಸರ್, ಅದರಿಂದ ನಾವು ಅದನ್ನ ಇಟ್ಕೊಂಡು ಇದು ಮಾಡ್ತೀವಿ ಸರ್. ನಾವು 23ನಲ್ಲಿ ಇದು ಸ್ಕ್ರಿಪ್ಟ್ ಇದು ಮಾಡಿದ್ವಿ ಸರ್. ಹಾಂ, ಸೆನ್ಸರ್ ಆಯಿತು, UA ಬಂದಿದೆ ಸರ್. ಮೋಸ್ಟ್ಲಿ ಡಿಸೆಂಬರ್ ಅಲ್ಲಿ ಅಥವಾ ಜಾನ್ನಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಕಲಾವಿದರು ಬಂದ್ಬಿಟ್ಟು ವನವಳ್ಳಿ ಕೃಷ್ಣ ಸರ್ ಇದ್ದಾರೆ, ಗಿರೀಶ್ ಜತ್ತಿ ಸರ್ ಇದ್ದಾರೆ, ಅರಸ್ ಅವರು ಇದ್ದಾರೆ. ಇಲ್ಲಿ ನಮ್ಮ ಸುಪ್ರೀತ್ ಅಂದ್ಬಿಟ್ಟು ಹೊಸಬ್ರು ಅವರು ತುಂಬಾ ಟ್ಯಾಲೆಂಟೆಡ್ ಆರ್ಟಿಸ್ಟು. ಮತ್ತೆ ವಿಶ್ವ ಅವರು ಇದ್ದಾರೆ, ನಮ್ಮ ಶ್ರೀನಿವಾಸ್ ಅಂತ ಹೊಸಬ್ರು ಅವರು ಒಂದು MLA ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ ಥರ ಒಂದು ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಒಂದು ಸಿನಿಮಾ ಸರ್. ದೆತ್ತಿರಾಜ್ ಸರ್ ಇದ್ದಾರೆ. ಮೊದಲನೇ ಸಿನಿಮಾಯಿಂದ ಸ್ವಲ್ಪ ಎಲ್ಲ ದುಡ್ಡು ಗಿಡ್ಡೆಲ್ಲ ಸರಿಯಾಗಿ ಪ್ರಾಪರಾಗಿ ನೋಡಿ ಸ್ವಲ್ಪ ಡಿಲೇ ಆಗುತ್ತೆ. ಅದೇ ಟ್ಯಾಕ್ಟಿಕ್ಸ್ ಈ ಸಿನಿಮಾಗೂ ಅಪ್ಲೈ ಮಾಡಿದ್ದೀರಾ? ಅದೇ ಸರ್, ಅದೇ ಟ್ಯಾಕ್ಟಿಕ್ಸ್ ಅಂದರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಹಾಂ ಸರ್, ಸ್ವಲ್ಪ ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ ಅಂದಿದ್ದಾರಾ ಹಾಂ, ಕಲರ್ಸ್ನವರು? ಇಲ್ಲ, ಹೌದು ಹೇಳಿದ್ದಾರೆ. ನಿಮ್ಮ ಬಜೆಟ್ ಪಾಪ ಸೇಫ್ ಆಗಿ. ಹೌದು ಸರ್, ಹೌದು ಹೌದು, ಸ್ವಲ್ಪ ಅದೇ ಥರ ಪ್ಲಾನ್ ಮಾಡಿಕೊಂಡು ಮಾಡಿರೋದು ಸರ್ ಇದು. ಸರ್ ಶೂಟಿಂಗ್ ಬಂದ್ಬಿಟ್ಟು ಕನಕಪುರ ಆಯಿತು, ಅದ್ಬಿಟ್ಟು ಇಲ್ಲಿ ಹೆಸರುಘಟ್ಟ ಆಯಿತು, ಮತ್ತೆ ಇಲ್ಲಿ ಆನೆಕಲ್ಲು, ಇಲ್ಲೇ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದೆ ಸರ್. 30 ಡೇಸ್ ಶೂಟಿಂಗ್ ಮಾಡಿದ್ದೀವಿ. ಹಾಂ ಸರ್, ಹಳ್ಳಿ ತಾಲೂಕು ಅಥವಾ ಸಿಟಿಯಲ್ಲಿ ನಡೆಯುತ್ತೆ. ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟ್ರು ಅದು ಇದು ಮಾಡ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ನಿಮಗೂ. ಪ್ರೊಡ್ಯೂಸರ್ ಹಾಗೆ ನಾಯಕ ನಟ ಆರ್ಯನ್ ವೆಂಕಟೇಶ್ ಅವರು, ಕನಕನಹಳ್ಳಿ ದಾಸೇಗೌಡನ ಮಗ, ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನೀಗ ಒಂದು 15 ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾರು ಏನೋ ಬೋರ್ ಆದರೆ ಅಪ್ಪ ಸಾಕು ನಿಲ್ಸು ಬಿಡಪ್ಪ ಅನ್ನಿ, ನಾನು ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ, ನನ್ನ ಪಾತ್ರ ಹೀರೋನೇ ಸರ್. ಒಂದು 10 ನಿಮಿಷ. ಫಸ್ಟು ನಾನು ಡೈರೆಕ್ಟರ್ ಆಗಬೇಕಂತ ತುಂಬ ಕನಸಿತ್ತು. ಏನೋ ಒಂದು 10 ಸಿನಿಮಾ 15 ಸಿನಿಮಾ ಅಲ್ಲ, ಒಂದು 3 ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು. ಒಂದು ಕತೆ ಬರೆಯೋಕ್ಕೆ ಒಂದು 2 ಮೂಟೆ ಬರೆದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ. ಕತೆ ಹೆಂಗೆ ಮಾಡಬೇಕು, ಚಿತ್ರಕಥೆ ಹೆಂಗೆ ಮಾಡಬೇಕು, ಸಂಭಾಷಣೆ ಹೆಂಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ. ಆದರೂ 2 ಮೂಟೆ ಬರೆದುಬಿಟ್ಟಿದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾರೆ, ದನ ಬಿಟ್ಕೊಂಡು ಹೋಗ ಅಂತ. ಆಮೇಲೆ ಒಂದು 2-3 ಸತಿ ಹೇಳಿದೆ ಹಂಗೆ ಅಂತ. ನಾನು 2016ರಲ್ಲಿ ಮನೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೊರಟೆ. ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜನ್ ಥರನೇ ನೋಡಿಕೊಂಡ. ನಾನು ಆಫೀಸ್ಗೆ ಹೋಗ್ತೀನಿ, ನಾನು ತಿಂದವೆಲ್ಲ ತೊಳಿಬೇಡ ಗುರು, ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ. ಆಮೇಲೆ ನಾನು ಅವ್ನು ಬರೋ ಅಷ್ಟರಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟ್ ಮಾಡಿಬಿಡೋನೆ. ನನಗೆ 4-5 ತಿಂಗಳು ಜಗ ಅಂದ್ಬಿಟ್ಟು ಅನ್ನ ಆಗ್ತಾ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ. ಮತ್ತೆ ಊರವರೆಲ್ಲ ಹೇಳಿದ್ರು, ನಮಗೆಲ್ಲ ಸಿನಿಮಾ ನಮಗೆ ನಮ್ಮಂಥವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದರೂ ನಾನು ಕೇಳಲಿಲ್ಲ. ಸರಿ, ಮತ್ತೆ ಮನೆ ಬಿಟ್ಟು ಬಂದುಬಿಟ್ಟೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ. ಅವ್ರ ಮನೇಲಿ 4 ತಿಂಗಳಿದ್ದೆ. ಸೇಮ್ ಇದೆ, ಪಾತ್ರೆ ಆಗಿದ್ರೆ ಎಲ್ಲ ತೊಳ್ಕೊಳ್ಳೋದು, ಮನೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೆ. ಈ ಕಥೆ ಎಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಬ್ರಳ್ಳಿಲಿತ್ತು. ಅಲ್ಲಿ 20 ದಿವಸ ನಿಂತೆ ಅವ್ರ ಮನೆ ಮುಂದೆ. ಹೋಗೋದು ನಿಂತ್ಕೊಳ್ಳೋದು, ಹೋಗೋದು ನಿಂತ್ಕೊಳ್ಳೋದು, ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ. ನೂರಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ನಮ್ಮನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಒಂದಿನ ಸಿಕ್ಕಿದ್ರು, ಕೇಳಿದೆ, ಸರ್ ನೋಡಪ್ಪ, ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ಸರಿನಾ, ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ, ಅಲ್ಲೇ ಅವ್ರ ಮನೇಲಿ ಇದ್ದಂಗೆ. ಅವ್ರು ಹೇಳಿದ್ರು, ನೀನು ಸಿನಿಮಾ ಮಾಡ್ತೀಯಾ,
ಹಾಗಾದರೆ ಒಂದು ಯಾವ್ದಾರ ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸೋ ನೋಡೋಣ ಅಂತ ಹೇಳಿದ್ರು. ಕತೆ ತಾನೇ ಅಂದ್ಬಿಟ್ಟು ನಾನು 3 ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ. ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು MG ರೋಡಲ್ಲಿರೋದು. ಏನು ಸೆಲೆಕ್ಟೇ ಆಗಿಲ್ಲ. ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದೆ ಡೈರೆಕ್ಟು. ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರಾಜ್ ಅಂತ. ಅಲ್ಲ ಸರ್, ನಾನು 3 ತಿಂಗಳಿಂದ ಕಳಿಸ್ತಾ ಇದ್ದೀನಿ, ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ. ಇವನು ಯಾರ ಇವನು ಅಂದ್ಬಿಟ್ಟು, ಹಿಂಗಿರ್ಬೇಕಪ್ಪ ಕತೆ ಅಂದರೆ ಹಿಂಗಿರ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಾಡಿಸ್ದೆ, ಪಬ್ಲಿಷ್ ಮಾಡಿಸ್ದೆ. ಆ ಡೈರೆಕ್ಟ್ರು ಸಿಗದೆ ಹೋದರು. ಕೊನೆಗೆ ನಾನು ಡೈರೆಕ್ಟ್ರು ಮೀಟ್ ಮಾಡಿದ್ದಂದರೆ ಕಾಶಿನಾಥ್ ಸರ್, ಜಯನಗರದಲ್ಲಿ ಮನೆ ಅವ್ರದ್ದು. ಓದೋಕ್ಕೆ ಸಿಕ್ಕಿದ್ರು ಅವರು. ಕರ್ಸ್ಕೊಂಡ್ರು ಮನೆ ಮೇಲೆ, ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು. ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು, ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ. ನಾನು ವ್ಯವಸಾಯ ಸರ್ ಅಂದೆ. ಮ್ಯಾಕೆ ಹೇಳು ಅಂದರು. ಯಾಕೆ ಸರ್ ಅಂದೆ. ಹೇಳು ಅಂದರು. ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು. ಯಾಕೆ ಸರ್ ಅಂದೆ. ಕೊಡಿಲಿ ಅಂದರು. ನಮ್ಮ ಅಪ್ಪನ ಹತ್ರ ಫೋನ್ ಇಲ್ಲ ಸರ್ ಅಂದೆ. ಸರಿ ಆಯಿತು, ಸಿನಿಮಾ ಕಡೆ ಮಕ ಗಿಕ ಹಾಕ್ಬಿಟ್ಟು ಆಮೇಲೆ ನಾಳೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಸರಿನಾ? ಈಗ ಇಲ್ಲಿ ಊಟ ಮಾಡ್ದ. ಊಟ ಆಯ್ತು ಸರ್. ಹಿಂಗೇ ಹೋಗು, ಬಸ್ ಸ್ಟಾಪ್ ಬನಶಂಕರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು, ಹೋಗಿ ಮನೆಗೆ ಅಂದರು. ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ, ಇನ್ನು ಯಾರ ಮನೆ ತಾವು ನಿಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕರ್ಸ್ಕೊಂಡು ತಿರ್ಗಾ ಏನೋ ಇದು ಮಾಡಿದೆ. ಅದೆಲ್ಲ ಹೇಳ್ಬಾರ್ದು, ಒಂದು ಟೈಮ್ ಬರ್ತು ಹೇಳ್ತೀನಿ. ಊರೆಲ್ಲ ಹೇಳಿದ್ರು, ನಾನು ಏನೋ ಕೇಳಿದೆ ಹೋದೆ. ಸರಿಯಪ್ಪ, ನಮ್ಮ ಹತ್ರ ಇರೋದು 8 ಲಕ್ಷ, ಸಿನಿಮಾ 8 ಲಕ್ಷಕ್ಕೆಲ್ಲ ಆಗಲ್ಲ. ಸರಿ. ಆಮೇಲೆ ನಾನು ಏನೋ ಮಾಡಿದೆ. ಆಮೇಲೆ ನಮ್ಮ ಅಣ್ಣ ಬೇಡ ಬಿಡು, ಅವನೇನೋ ಆಸೆ ಈಡೇರಿಸ್ಕೊಳ್ಳಿ, ಸಾಲ ಗೀಲ ಮಾಡಿ ಹಾಕ್ಬಿಡೋಣ ಅಂದರು. ಸರಿ ಆಯಿತು, ಒಪ್ಕೊಬಿಟ್ರು. ಈ ಕತೆ ಹೆಂಗೆ ಬರೆಯೋದು ಎಲ್ಲ 2 ಮೂಟೆ ಬರೆದಿದ್ದೆ, ಎಲ್ಲ ಸೋಸ್ದೆ. ನೀಟಾಗಿ ಬರ್ಕೊಂಡೆ. ನನ್ನ ಫ್ರೆಂಡ್ ಇದ್ದ, ಇದೇ ಶಿವಕುಮಾರ್, ಇಲ್ಲೇ ನಿಂತವ್ರವ್ರು ಸಹೋದರಿಯಲ್ಲಿ. ಅವ್ರ ಹತ್ರಕ್ಕೆ ಸ್ಟ್ರೈಟ್ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು. ಎಷ್ಟು ಸೀನ್ ಬಂದವು ಸರ್ ಅಂದೆ. ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾವೆ ಸರ್ ಅಂದೆ. ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ, ಶಾರ್ಟ್ ಡಿವೈಡ್ ಮಾಡಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು, ಅದು ಇದು 250 ಸೀನ್ ಬರ್ತವೆ ಅಂದರು. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಹೋಗಿ ಮನೆಗೆ ಅಲ್ಲ ಗುರು, 50 ಸೀನ್ ಬರೆಯೋದಕ್ಕೆ 2 ಮೂಟೆ ಬರೆದಿದ್ದೀನಿ, 250 ಸೀನು 5 ಸಿನಿಮಾ ಆಯ್ತು ಅದು ಅಂದ್ಬಿಟ್ಟು ಹೋಗಿ ಮನೆಗೊಂಡೆ. ಸರಿ ಆಯಿತು ಅಂದ್ಬಿಟ್ಟು ನನಗೆ ಅವೇನೋ ಓಡಲ್ಲ 250 ಸೀನ್ ನಮ್ಮ ಕೈಲಿ ಅದು. ಸರ್ ಇಲ್ಲ, ದಾರಿ ಬಂದು ಹೇಳ್ಬಿಡ್ತೀನಿ. ಇಲ್ಲ, ಒಂದೇ ಒಂದು ನಿಮಿಷ ಸರ್. ಅಲ್ಲ, 1 ನಿಮಿಷ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ, ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಓಕೆ ಬಂದ. ತಿರುಗಿ ನಾನು ಸಿನಿಮಾ ನೋಡ್ಕೊಂಡು ಬಂದೆ. ಅಲ್ಲ ಯಾಕಂದರೆ ನಾನು ಯಾರ ಹತ್ರನೂ ಕಲೀಲಿಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ ಬರೆಯೋದು ಯಾರ ಹತ್ರನ ಕಲೀಲಿಲ್ಲ ಸರ್. ಅದಕ್ಕೆ ಹೇಳ್ಕೊ ಬರ್ತಾ ಇದ್ದೀನಿ. ಓಕೆ ಸರ್, ಆಯಿತು. ಆಮೇಲೆ ಬಂದು ಥ್ಯಾಂಕ್ ಯು. ಇದೆ ತಗೊಳ್ಳಿ ಸರ್ ನೀವು. ಸರಿ ಆಯಿತು. ಸಿನಿಮಾ ಶೂಟಿಂಗ್ ಮಾಡಿದ ಸ್ವಲ್ಪ ನಾನು ಹೊಲ ಒಳಕ್ಕೆ ಹೋಗೋಣ. ಆ ದುಡ್ಡು ಮತ್ತು ಸ್ವಲ್ಪ TV ರೇಟ್ಸು, ಸಬ್ಸಿಡಿ ಎಲ್ಲ ಬಂದಿದೆ. ಅದು ತಗೊಂಡು ಬಂದ್ಬಿಟ್ಟು ಸಿನಿಮಾ ಇನ್ನೊಂದು ಸ್ವಲ್ಪ ಆಗೋದು, ಯಾರೋ ದುಡ್ಡು ಕೊಡ್ತೀನಿ ಅಂದಿದ್ರು. ಅದು ಸಿನಿಮಾ ಸ್ಟಾರ್ಟ್ ಆಯಿತು. ಸ್ವಲ್ಪ ಅವರು ಹಿಂದೆ ಹೆಜ್ಜೆ ಇಟ್ಟರು. ಸರಿ ಅಂದ್ಬಿಟ್ಟು ಓಕೆ, ಕತೆ ಹೇಳಬೇಕು ಅಂದರೆ ಒಬ್ಬ ಹಳ್ಳಿ ಹುಡುಗ, ಅವ್ರ ತಾಯಿಗೆ ಹುಷಾರಿರಲ್ಲ, ತೀರೋಗ್ಬಿಡ್ತಾರೆ, ಯಾರೂ ಸಪೋರ್ಟ್ ಮಾಡಿಲ್ಲ. ಬಟ್ ದುಡ್ಡೇನೇ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ದುಡ್ಡಿಲ್ಲ ಅಂದರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ. ಇದು ಕತೆ. ಪಾಸಿಟಿವ್ ಸಿನಿಮಾ ನೋಡ್ಬೇಕು ಸರ್, ಎಲ್ಲ ಇಲ್ಲೇ ನೋಡ್ಬಿಟ್ಟು ಏನು ಹೇಳ್ತಾರೆ. ಒಂದು ನಿಮಿಷ, ಯಾಕಂದರೆ ಗೆಲ್ಲಿಲ್ಲ, ಸಾಧನೆ ಮಾಡಿಲ್ಲ ಅಂದರೆ ಇಲ್ಲ. 1 ನಿಮಿಷ, ಸರ್ 1 ನಿಮಿಷ.
ಯಾಕಂದರೆ ಸಾಧನೆ ಮಾಡಬೇಕು. ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಸರ್. ಯಾಕಂದರೆ ನೂರಾರು ಪ್ರಶ್ನೆ ಕೇಳ್ತಾರೆ. ಅದೇ ಒಂದು ಮೆಟ್ಲದ ಮೇಲೆ ಸುಮ್ಮನೆ ನಾವು ಆ 1 ಅವರ್ ಮಾತಾಡಿದ್ರೆ ಸುಮ್ಮನೆ ಕೇಳ್ಕೊಂಡಿರ್ತಾರೆ. ಸಾಧನೆ ಮಾಡಿಲ್ಲ, ನಿದ್ದೆ ಬರ್ತಿದ್ದು ನೋಡಿಯಪ್ಪ ನಿನ್ನ ಮುಂದಕ್ಕೆ ಅಂತಾರೆ. ಅದಕ್ಕೆ ಯಾವತ್ತೂ ಅಷ್ಟೇ ಛಲ ಬಿಡಬಾರ್ದು. ನನಗೆ ಯಾವತ್ತೂ ದೇವರು ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ. ಯಾಕಂದರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 2 ವರ್ಷ ಕಸ ಹೊಡೆದಿದ್ದೀನಿ. ಸಿನಿಮಾ ಆದಮೇಲೆ 2ನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡು 2 ವರ್ಷ ಕಸ ಹೊಡೆದೆ. ಹೆಂಗೆ ಅಂದರೆ ನನಗೆ ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು, ದುಡ್ಡಿರಲಿಲ್ಲ. ಏನು ಮಾಡೋದು, ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ನನ್ನ ಹತ್ರ 212 ರೂಪಾಯಿ ಉಳಿದಿತ್ತು. 11 ರೂಪಾಯಿ ಮೊಸರು ಪ್ಯಾಕೆಟು 1/4 ಲೀಟ್ರು ತಗೊಂಡು 1 ರೂಪಾಯಿ ಕೊಟ್ಟಿದ್ದ. ಎಗರಿಸ್ಕೊಂಡು ಬಂದೆ. ನಾನು ಬೆಂಗಳೂರಲ್ಲೇ ಇರಬೇಕು ಅಂದರೆ ರಾಜ ಬೀಳು, ಊರಿಗೆ ಹೋಗ್ತೀನಿ ಅಂದರೆ ರಾಣಿ ಬೀಳು ಅಂದ್ಬಿಟ್ಟು ಅದು ರಾಣಿ ಬಿದ್ದಾಯಿತು. ಸಖತ್ ಬೇಜಾರಾಯಿತು. ಮತ್ತು ಇನ್ನೊಂದು ಅಷ್ಟು ದೂರ ಬಂದು ಎಗರಿಸ್ದೆ, ರಾಜನೇ ಬೀಳ್ತದ್ದು. ಇನ್ನೊಂದು ಸ್ವಲ್ಪ ಬಂದೆ, ಅಷ್ಟೊತ್ತಿಗೆ ಒಂದು ದೊಡ್ಡ ಮನೆ. ಅವ್ರು ಬಂದ್ಬಿಟ್ಟೆ ಅವರು ನನ್ನ ಸಿನಿಮಾ ನೋಡಿದ್ರು, ಸಿಗ್ತಾಯಿದ್ರು. ಬಾ ಏನು ಗುರು ನೀನು ಇಲ್ಲಿ ಹೋಗ್ತಾ ಇದೆಯಾ, ಯಾಕೆ ಇಲ್ಲೇ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ, ಕೆಲ್ಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳ್ತೀನಿ ಅಂದ್ಬಿಟ್ಟು ಅಂದರು. ಏನು ಕೆಲಸ ಅಂದೆ. ಅವ್ರಿಗೆ ಗೊತ್ತಿಲ್ಲ, ಹೋಗಿ ಕೇಳು ಅಂದರು. ಸರಿ, ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ. ನಮ್ಮ ಓನರ್ ಬಂದರು. ನೋಡಪ್ಪ, ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದು, ಸಂಬಳ ಜಾಸ್ತಿ ಕೊಡೋಲ್ಲ. ನನಗೆ ಬೇಕಾಗಿರೋದು ಊಟಕ್ಕೆ ಅಷ್ಟೇ, ಎಷ್ಟಾರ ಕೊಡಿ ಸರ್ ಸಂಬಳನ ಅಂದೆ. ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ, ಕಾಲು ಶುಗರು ಪೇಷಂಟು ಮತ್ತು ಆಕ್ಸಿಡೆಂಟು ಇವ್ರಿಗೆಲ್ಲ ಕಾಲು ಹಾಕೋದು. ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡ್ಸೋಕ್ಕೆ ಇದು ನೋಡಿನೇ 1,000 ಎಕ್ಸ್ಟ್ರಾ ಸಂಬಳ ಮಾಡಿಬಿಟ್ರು ಆ ತಿಂಗಳನ್ನೇ. ಯಾಕಂದರೆ ನನ್ನ ಗುರು, ನನ್ನ ಫ್ರೆಂಡು, ನಾನು ತುಂಬ ಅಲ್ಲೇ ಅವ್ನ ಕಾಲು ಹಾಕೋದು ನಾನೇ. ದೋಸ್ತ ಒಂದೇ ನಿಮಿಷ ಬಾ ಅಣ್ಣ, ಸೀನಿಯರ್ ಬಾ. ಅವನಿಗೆ ಕಾಲು ಹಾಕೋದು ನಾನೇ ಅವನಿಗೆ. ಯಾಕಂದರೆ ನನಗೆ 1.5 ಕೋಟಿ ಸಾಲ, ಅದೇನು ದೊಡ್ಡ ವಿಷಯ ಇಲ್ಲ ನಾನು ತೀರ್ಸೋದು. ಬಟ್ ಜನ ಎಷ್ಟು ಕಷ್ಟ ಅಂದರೆ 2 ಕಾಲಿಲ್ಲ, 2 ಕೈ ಇಲ್ಲ, ಆ ಕಾಲು ನಾನೇ ಹಾಕ್ತೆ. ಹೆಂಗೆ ನಡೀತಾರೆ ಅಂದರೆ ಅವರು ನಿಜವಾಗೂ ಎಷ್ಟು ಖುಷಿ ಪಡ್ತೀರೋ ನೀವು ಗೊತ್ತಿಲ್ಲ. ಒಂದು ಬಾ ಹಾಂ ಓಕೆ ಆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ಕೆ ಹೋಗೋಣ. ಬೀಡ ಐಸ್ ಕ್ರೀಮು ಅದರಲ್ಲಿ 47,000 ಸಂಪಾದನೆ ಮಾಡಿದ್ದೆ ನಾನು. ಬೀಡ ಐಸ್ ಕ್ರೀಮ್ ಹಾಕಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಲ್ಲ, ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ನಾನು ಇದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ನೈಟ್. ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಮುಂದೆ ಅದೇ ದಾರಿ ತೋರಿಸ್ಬೇಕು ಅಷ್ಟೇ. ಆಮೇಲೆ ನಮ್ಮ MLA ಇವರು ಶ್ರೀನಿವಾಸ ನನಗೆ ತುಂಬ ಒಂದು ಹೆಲ್ಪ್ ಮಾಡಿದ್ರು. ಲಕ್ಷಾಂತರ ರೂಪಾಯಿ ನನಗೆ ಕೊಟ್ಟರು. ಕೊನೆಗೆ ಅವ್ರು ನನ್ನ ಹತ್ರ ಮುನ್ಸ್ಕೊಬಿಟ್ರು. ಏನು ಗುರು, ಎಡಿಟಿಂಗ್ಗೆ 1.5 ವರ್ಷ ಮಾಡಿಸ್ತೀಯ, ಯಾವ ಕೆಲಸ ಮಾಡ್ತೀಯ ನೀನು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ರು. ನೆಕ್ಸ್ಟ್ ಸಿನಿಮಾ ಬರೆದಿದ್ದೀನಿ, ದ ಕಿಂಗ್ ಆಫ್ ಫಾರ್ಮರ್ ಅಂತ. 5 ಕೋಟಿ ಇಲ್ಲಿ ಮಾಡ್ತಾಯಿದ್ದೀನಿ, ಬರ್ಕೊಂಡಿದ್ದೀನಿ. ಇಲ್ಲ ನಾನು ಸುಳ್ಳುಗಳು ಹೇಳಲ್ಲ. 5 ಕೋಟಿ ಬಜೆಟ್, ದ ಕಿಂಗ್ ಆಫ್ ಫಾರ್ಮರು. ಅದಾದಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಕತೆ ಬರೆದೆ, ನ್ಯಾಷನಲ್ ಕ್ರಸ್ ಅಂದ್ಬಿಟ್ಟು 8 ಕೋಟಿಲಿ ಮಾಡ್ತಾಯಿದ್ದೀನಿ. ಅವ್ರೇನಾರ ನನಗೆ ದುಡ್ಡು ಕೊಡಲಿಲ್ಲ ಅಂತದ್ದೇನೋ ಪಾಪ. ಸರ್ ದಯವಿಟ್ಟು ಬೇಜಾರು ಮಾಡ್ಕೊಡಿ ಶ್ರೀನಿವಾಸ್ ಸರ್, ನನ್ನ ಜೈಲಿಗೆ ಹಾಕಿಸ್ತೀನಿ ಇಲ್ಲ ರೌಡಿಗಳು ಬಂದು ಹೊಡಿಸ್ತೀನಿ ಅಂತ ಇದ್ರು. ಐಮ್ ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೊಡಿ. ಐಮ್ ಸಾರಿ ಸರ್, ಭಾನುವಾರ ನನಗೂ ರಜೆ ನಿಮಗೂ ರಜೆ, ಬೇಕಾದ್ರೆ ಬಂದು ಹೊಡೀರಿ, ನಾನು ಬೇಜಾರು ಮಾಡ್ಕೊಡಲ್ಲ. ನೀವೇ ನೋಡಿ, ಯಾಕಂದರೆ ರೌಡಿಗಳಿಗೂ ಕಾಸು ಕೊಡಬೇಕು, ಎಣ್ಣೆಗೂ ಕಾಸು ಕೊಡಬೇಕು. ಇಲ್ಲ ಐಮ್ ಸಾರಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಓಕೆ ಸರ್, ಇಲ್ಲ ದಯವಿಟ್ಟು ಬೇಜಾರು ಸರ್, ದಯವಿಟ್ಟು ನಾನು ತಪ್ಪು ತಿಳ್ಕೊತಾ ಇಲ್ಲ. ಯಾಕಂದರೆ ನೀವು ನನ್ನ ಕಷ್ಟಕ್ಕೆ ಸರ್. ಓಕೆ ಸರ್, ಐಮ್ ಸಾರಿ. ಇದೆ ಒಂದೇ ಒಂದು ನಿಮಿಷ ಇರಿ ಸರ್. ಕೂತ್ಕೊಳ್ಳಿ, ಒಂದು 2 ಮಿನಿಟ್ಸ್ ನಿಮ್ಗೆ ಮೈಕ್ ಬರುತ್ತೆ ಇವಾಗ. ಇರಿ ಒಂದು ನಿಮಿಷ. ಇಲ್ಲ ಸರ್ ಭವಾನಿ ಅವರೇ ಮಾತಾಡಿ. ನಾಯಕ ನಟಿ ಭವಾನಿ ಅವರು. ಸರ್ ಏನಿಲ್ಲ ಇಲ್ಲಿ, ಅದು ಅವ್ರಿಗೆ ಗೊತ್ತಿಲ್ಲ. ಬಟ್ ಸಿನಿಮಾ ಎಲ್ಲ ರೆಡಿ ಆಗಿದೆ, ನೆಕ್ಸ್ಟ್ ಡಿಸೆಂಬರ್ ರಿಲೀಸ್ ಆಗ್ತೀವಿ ಸರ್, ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ. ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಈ SSKB
ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅವರೆಲ್ಲ ಅವ್ರ ಆ್ಯಕ್ಚುಲ್ ಮನೆ ಮಗಳು ಥರ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲ, ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ. ನನ್ನ ಚೈಲ್ಡ್ಹುಡ್ಡಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಶ್ರೀನಿವಾಸ್ ಸರ್ ಇದರಲ್ಲಿ MLA ಪಾತ್ರವನ್ನು ನಿಭಾಯಿಸಿದ್ದಾರೆ. ಸರ್ ಮಾತಾಡಬೇಕು. ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಶೇರ್ ಮಾಡಿ. ಕುತ್ಕೊಂಡು ಮಾತಾಡಿ. ಅಲ್ಲಿ ಫ್ರೇಮ್ಸ್ ಫಿಕ್ಸ್ ಆಗಿದೆ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಅಲ್ಲ, ಕ್ಯಾಮ್ರಾ ಫ್ರೇಮ್ಸು ಫಿಕ್ಸ್ ಆಗಿರುತ್ತೆ. ಕುತ್ಕೊಳ್ಳಿ. ಅಲ್ಲ, ವೆಂಕಟೇಶ್ವರ ಪಾಪ ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ. ಏನಂದರೆ ಪಾಸಿಟಿವ್ ಆಗಿ ಹೇಳಬೇಕು. ಕಷ್ಟಗಳು ಎಲ್ಲರಿಗೂ ಇರ್ತದೆ. ಎಲ್ಲರಿಗೂ ಇಲ್ಲೆಲ್ಲವ್ರಿಗೆಲ್ಲರಿಗೂ ಇರ್ತದೆ ಕಷ್ಟ. ಅದು ಮುಖ್ಯ ಅಲ್ಲ, ನೀವೇನು ಸಾಧನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ವಾ? ಅದು ಮುಖ್ಯ. ಏನಂದರೆ ಅವರು ಒಂದ್ಸರಿ ಇದು ಕಂಟಿನ್ಯೂಸ್ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರು. ಅವ್ರು ನನ್ನ ನೆಸೆಸಿಟಿನೇ ಇರಲಿಲ್ಲ. ಏನೋ ಫಿಲಮ್ ತೋರಿಸ್ತಾರೆ ಅಂತ. ಅವಾಗ ಏನು ನನ್ನ ಕೆಲಸ ಇರಲಿಲ್ಲ. ಅದು ಆಯಿತು. ಓಕೆ ಸರ್, ನಾನು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಡ್ರಾಮಾ ಆರ್ಟಿಸ್ಟು. ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾಯಿದ್ದೆ. ನಮಗೂ ಏನೋ ಆ ದೇವ್ರ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡಲಿಲ್ಲ. ಇದರಲ್ಲೇನೋ ಅವರು ಒಂದು ಇದರಿಂದ ಡೈರೆಕ್ಟ್ರ್ ಇದ್ದಾರಲ್ಲ ಚಿಕ್ಕವರು, ಅವರು ನನಗೆ ಕರೆದು ಅವಕಾಶ ಕೊಟ್ಟರು. ಆಮೇಲೆ ಅವರು ವೆಂಕಟ್ಟು ಅಷ್ಟೇ ಮಾಡಿ ಇದನ್ನು ಅಂತಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ. ಒಂದು ಸಣ್ಣ ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ವಿಶ್ವ ಸರ್, ನೀವೇ ಮಾತಾಡಿ. ಕುತ್ಕೊಂಡೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಯಾರು ಕಲಾವಿದರು ಮತ್ತು ದೊಡ್ಡವರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡುಮಾ ವಿಶ್ವಾಸ್. ನಾನು ಇದರಲ್ಲಿ ವಿಲನ್ ಫ್ರೆಂಡಾಗಿ ಮಾಡಿದ್ದೀನಿ. ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡಾಗಿ ಇರಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲೊಂದು ಮಜಾ ಮಾಡಿಕೊಂಡು ಒಂದು ಪಂಚಸ್ಗಳು ಕೊಟ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟರಿಗಿರೋ ತುಂಬ ಥ್ಯಾಂಕ್ಸ್. ಸ್ವಲ್ಪ ಜಾಸ್ತಿ ಮಾತಾಯಿತು ಅನಿಸುತ್ತೆ. ಥ್ಯಾಂಕ್ ಯು. ಸುಪ್ರೀತ್ ಕಾಟಿ ಅವರೇ, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಈ ಒಂದು ಚಿತ್ರದಲ್ಲಿ ನಾನು ಖಳನಾಯಕ ಪಾತ್ರ ಮಾಡಿದ್ದೆ, ವಿಲನ್ನು. ಸೊ ಒಂದು 3 years ಬ್ಯಾಕ್ ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಸಿನಿಮಾ ಹೊಸ್ತು. ಆ ಟೈಮಲ್ಲಿ ನಮ್ಮ ಚಿಕ್ಕು ಸರ್ ಕರೆದು ಚಾನ್ಸ್ ಕೊಟ್ಟರು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ನಮ್ಮ ರೈಟ್ರಿಗೆ ಅಂದರೆ ಹೀರೋಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ. ಡೈಲಾಗ್ಸ್ ಎಲ್ಲ ನಾವು ನೋಡಿದ್ದೀವಲ್ಲ, ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ. ಮತ್ತು ಒಂದು ಮೆಸೇಜ್ ಇದೆ, ತಾಯಿಗೆ ಎಷ್ಟು ಬೆಲೆ ಕೊಡಬೇಕು, ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಅನ್ನೋದೊಂದು ತೋರಿಸ್ಕೊಟ್ಟಿದ್ದಾರೆ. ಸೊ ಸಿನಿಮಾಗೆ ಒಳ್ಳೇದಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ರಿಟರ್ನ್ ಸಿಗಲಿ, ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸುಪ್ರೀತ್ ಅವರೇ, ಒಳ್ಳೇದಾಗಲಿ. ಯಾಕಂದರೆ ನಮ್ಮ ವೆಂಕಟು ಸರ್ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಯಾವ ಕಾರಣಕ್ಕಂದ್ರೆ ಅವ್ನಿಗೆ ಮಾತು ಬರಲ್ಲ. ನಮ್ಮ ಚಿಕ್ಕಣ್ಣವರು ಅಷ್ಟೇ ಕೆಲಸಗಾರರು ಮಾತು ಬರಲ್ಲ. ಯಾಕಂದರೆ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ಕೊಳ್ಳದೆ ಹೋದರೆ ಸಮಾಜದಲ್ಲಿ ಏನೂ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದೆ, ಇದು ಚಿತ್ರವನ್ನೇ ಮಾಡಿ ಈ ರಂಗದಲ್ಲೇ ಏನನ್ನಾರು ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಪ್ರತಿದಿನ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕಂತ ಊರು ಜನ ಎಲ್ಲ ಎಷ್ಟೇ ಅವಮಾನ ಮಾಡಿದ್ರು 2ನೇ ಚಿತ್ರವನ್ನು ಮಾಡಿ ಈ ಮಟ್ಟಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದಾನೆ. ಅವ್ರಿಗೆಲ್ಲ ಗೊತ್ತು, ನಿರ್ಮಾಪಕ ಗೊತ್ತು. ಒಂದು ಚಿತ್ರ ಸೋಲ್ತಾ ಹೋದಾಗೆ ಎಲ್ಲರೂ ಅವ್ರು ಅವಮಾನ ಮಾಡ್ತಾರೆ, ಮತ್ತೆ ಜೊತೆಗೆ ಅವನು ಈ ರಂಗಕ್ಕೆ ಬರೋದೇ ಇಲ್ಲ. ಅದು ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನ ಬರೆದು 2ನೇ ಚಿತ್ರವನ್ನ ಮಾಡಿ ನಿಮ್ಮ ಮುಂದೆ ಬಂದಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಬೇಕು. ಅವ್ರಿಗೆಲ್ಲ ಒಳ್ಳೇದಾಗಲಿ. ಒಬ್ಬ ರೈತನ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಟ್ರ್ಯಾಕ್ಟರ್ ಮಾರ್ಬಿಟ್ಟ, JCB ಇತ್ತು, JCBನೂ ಮಾರ್ಬಿಟ್ಟ. ಊರಲ್ಲಿ 45 ಲಕ್ಷ ಸಾಲ ಆದರೂ ಕೂಡ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇರ್ತಾರೆ. 25 ಜನ ಫೋನ್ ಮಾಡ್ತಾರೆ ಸಾಲಕ್ಕೆ. ಸರ್ ಒಂದೇ ತಿಂಗಳು, ಸರ್ ಇನ್ನು 15 ದಿವಸ ಅಂದ್ಕೊಂಡು ಈ ಟ್ರೈಲರ್ ರೆಡಿ ಮಾಡಿಸೋಷ್ಟಕ್ಕೆ ಇದು ಏನು ಮಾಡ್ತಾರೆ, ಎಡಿಟಿಂಗ್ ಮಾಡಲಿಕ್ಕೆ ಆ ಕಾಲ್ ಕಟ್ಕೊಳ್ಳೋ ಜಾಗದಿಂದ ಬರೋ ಸಂಬಳ ದುಡ್ಡು ಪ್ರತಿಯೊಂದು ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ. ಅವ್ರಿಗೆ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ನಾನೊಬ್ಬ ನಿರ್ದೇಶಕ ಆಗಿ ಅವನಿಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ದಯವಿಟ್ಟು ಕ್ಷಮಿಸಿ. ಆರಂಭದಲ್ಲಿ ನಾನು ಯಾಕೆ ಮಾತಾಡಿದೆ ಅಂದರೆ
ಆಯ್ಕರ್ ಪಾಪ ಗೊತ್ತಿರಲಿಲ್ಲ ಈ ತಂಡ ಯಾವುದು ಅಂತ, ಆ ಕಾರಣಕ್ಕಾಗಿ ಮಾಡಿದ್ರೆ. ತುಂಬಾ ಧನ್ಯವಾದಗಳು ಸರ್. ಓಕೆ, ಇವಾಗ ಟ್ರೈಲರ್ ಹೇಗನ್ನಿಸ್ತು ಅಂತ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳೋಣ. ಮೊದಲಿಗೆ ಬಾಮಾ ಹರೀಶ್ ಸರ್, ನೀವೇ ಮಾತಾಡಿ. ಟ್ರೈಲರ್ ಹೇಗನ್ನಿಸ್ತು ಮಾತಾಡಿ ಸರ್, ಒಬ್ಬೊಬ್ಬರನ್ನ ಮಾತಾಡ್ಸ್ತಾ ಹೋಗೋಣ. ಎಲ್ಲರಿಗೂ ಶುಭ ಸಂಜೆ. ಮಾಧ್ಯಮ ಮಿತ್ರರೇ, ಚಿತ್ರತಂಡದ ಎಲ್ಲ ಕಲಾವಿದರೇ, ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು. ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು, ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನಿಸುತ್ತೆ ವೆಂಕಟೇಶನ್ ಬಗ್ಗೆ. ಒಂದು ಹಂತಕ್ಕೆ ಇತ್ತಿ ನಿನ್ನ ಭೈರ ಸಿನಿಮಾ ರಿಲೀಸ್ ಆದಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ. ಆದರೂ ಕೂಡ ನಾನು ಮಾತಾಡಿ ಅದಕ್ಕೆಲ್ಲಪ್ಪ ನೀನು ಬಂದಿರೋದು, ಬದುಕಬೇಕು, ಈಜಬೇಕು, ಈ ಸಮುದ್ರ ಇದು. ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನಿಮಾ. ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು. ಸೊ ಅದಾದಮೇಲೆ 2 ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು, ಎಲ್ಲಿ ಧೈರ್ಯ ಬಂದ್ಬಿಡ್ತಾನೋ ಅಂತ. ಸೊ ಹಾಗಾಗಿ ಸತತವಾಗಿತ್ತು. ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನಿಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ. ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ಸೊ ನಿನ್ನ ಧೈರ್ಯವನ್ನು ನಾನು ಮೆಚ್ತೀನಪ್ಪ, ಹಾಗೇ ಇರಬೇಕು. ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ. ಸೋತರೂ ಕೂಡ, ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಸೊ ವೆಂಕಟೇಶನ MLA ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ. ಸೊ ಇಂತಹ ಸಾಮಾಜಿಕ ವಿಚಾರಗಳು, ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗಬೇಕು. ಆಗ ಜನಕ್ಕೆ ಕಾಲಕ್ಕೆ ತಲುಪ್ತಾ ಹೋಗುತ್ತೆ. ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ರಿಗೂ ಶುಭವಾಗಲಿ. ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ, ಆ ಡೈರೆಕ್ಟರ್ನಲ್ಲಿ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ. ಸೊ ಇವತ್ತು ಪುನಃ ಇಬ್ಬರು ಜೋಡೆತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ. ಸೊ ಈ ಸಿನಿಮಾಗೆ ಶುಭವಾಗಲಿ. ಮೈ ನೇಮ್ ಇಸ್ KD ಯಶಸ್ವಿ ಆಗಲಿ. ಇವತ್ತು ತಿಮಿಂಗಿಲಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ. ಸೊ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದು 2018 ಎಂಡಿಂದ ಶುರುವಾಗಿದೆ. ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ, ಸಣ್ಣ ಕಲಾವಿದರಿಗೆ, ನಿರ್ದೇಶಕರಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು. ಆದರೆ ಇತ್ತೀಚೆಗೆ 2018 ಡಿಸೆಂಬರಿಂದ ಏನಾಗಿದೆ, ಇವತ್ತು MNC ಕಂಪನಿಗಳು ಶೆಟ್ರಂಗಡಿಗಳನ್ನ, ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿತೀವಿ, ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಜಯವಾಗಲಿ, ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ವಿಶೇಷ ಜೊತೆಗೆ ಹೇಗೆ ಒಬ್ರನ್ನೊಬ್ರು ತುಳಿದು ಬದುಕೋ ಸಂಸ್ಕೃತಿ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸಮೇತ ವಿವರಿಸಿದ್ರಿ. ಬಾಬಾ ಹರಿ ಸರ್, ದಯವಿಟ್ಟು ನಿಮ್ಮ ಅನಿಸಿಕೆಗಳು. ಮೊದಲಿಗೆ ಎಲ್ರಿಗೂ ಕ್ಷಮೆ ಯಾಚಿಸ್ತೀನಿ, ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿದ್ದು. ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ. ಯಾಕಂದರೆ ನಮ್ಮ ಫಿಲ್ಮ್ ಚೇಂಬರ್ದು ಎಲೆಕ್ಷನ್ ಕೂಡ ಇದೆ, ಅದಕ್ಕೆ ಟೆಂಪಲ್ದಲ್ಲಿ ಇರಬೇಕಲ್ಲ, ಹೋಗಿದ್ದೆ. ಸೊ ಹಂಗಾಗಿ ಲೇಟ್ ಆಯಿತು, ಕ್ಷಮೆ ಇರಲಿ. ಈಗ ನಮ್ಮ ದೇಶಿ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಗನ್ ಬಗ್ಗೆ. ಇಂತಿ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು, ಯಾಕಂದರೆ ನಮ್ಮ ಕನಕಪುರದ ಹುಡುಗನೇ ನಮ್ಮ ಗೌಡ. ಆವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ. ಆಮೇಲೆ ಸರಿ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ದೇಶಿ ವೆಂಕಟೇಶ್ ಅವ್ರು ಹೇಳ್ದಂಗೆ ಈ ಥರ ಮೈ ನೇಮ್ ಇಸ್ KD ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟ ದೇಶಿ. ನಾನು ಆಶ್ಚರ್ಯ, ಏನಪ್ಪ ಏನು ನಿನ್ನ ಕತೆ ಹಿಂಗೆ ಅಂತೇಳಿ ಅಂತ. ಸರ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹಂಗೆ
ಅವನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವನು ಸಖತ್ ಕಾನ್ಫಿಡೆನ್ಷಿಯಲ್ ಹುಡುಗ ಅವನು, ತುಂಬಾ. ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ. ಬಟ್ ಭಾಳ ಖುಷಿ ಆಯಿತು. ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಕಳಿಸ್ಬಿಟ್ಟು ಇಮಿಡಿಯೇಟ್ ಬರ್ತೀನಿ. ಆ ಒಂದು ಪ್ರೀತಿಗೆ ಬಂದಿದ್ದೀನಿ. ಚೆನ್ನಾಗಿ ಬಂದಿದೆ ವೆಂಕಟಾರ್ಯ, ಆಮೇಲೆ ಸರ್ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್.